ಸರ್, ನಿಮಗೆ ಇಷ್ಟು ಈ 600 ವರ್ಷದ ಇತಿಹಾಸದ ಬಗ್ಗೆ ಬರೀತಿರ್ಬೇಕಾದ್ರೆ ನಿಮಗೆ ಒಂದು ಅಟ್ಲೀಸ್ಟ್ ಒಂದು 2-3 ಫ್ಯಾಕ್ಟರ್ಸ್ ಅಥವಾ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ರಿಯಲಿ ಮೇಡ್ ಯು ಫೀಲ್ ಲೈಕ್ ವಾವ್, ಅಥವಾ ಐ ವಾಸ್ ನಾಟ್ ಇವನ್ ಅವೇರ್ ಅಂತ ಆ ಥರ ಅಂದ್ರೆ ಯಾವುದು ಅನ್ಸುತ್ತೆ ಸರ್? ಎಲ್ಲನೂ ಅನ್ಸುತ್ತೆ. ಕರೆಕ್ಟ್. ಆಲ್ಮೋಸ್ಟ್ ಈ ಎಲ್ಲ ಅಲಮೇಲಮ್ಮನ ಕಥೆನ ನೀನು ದಟ್ ವಾಸ್ ಲೈಕ್. ಮತ್ತೆ ರಣಧೀರ ಕಂಠೀರವ ನರಸರಾಜ ಒಡೆಯರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ರಣಧೀರ ಅಂತ ಒಂದು ಪಿಕ್ಚರು ಮಾಡಿದ್ರು. ರಣಧೀರ ಕಂಠೀರವ, ಕರೆಕ್ಟ್. ಅವ್ರದ್ದು ಚಿಕ್ಕದೇವರಾಜ ಒಡೆಯರ್ ಅವ್ರು ಮಾಡಿದ್ದು ಅಚೀವ್ಮೆಂಟ್ಸ್. ಮತ್ತು ಈ ಹೈದರ್ ಟಿಪ್ಪುದು ಪೀರಿಯಡು ಅದನ್ನು ನೋಡಿದ್ರೆ ಜನ ಯಾವ ಥರ ಒಂದು ಕಷ್ಟ ಅನುಭವಿಸಿದ್ರು, ಅದು ಅನುಭವಿಸಿದ ಮೇಲೂ ನಮ್ಮ ಭಾಷೆ, ನಮ್ಮ ಧರ್ಮ ಇದೆಲ್ಲ ಇನ್ನೂ ಜೀವಂತವಾಗಿ ಇದ್ದು ಬಂತು ಅನ್ನೋದೇ ಒಂದು ದೊಡ್ಡ ವಿಷಯ. 40 ವರ್ಷದಲ್ಲಿ ಎಷ್ಟೊಂದು ಬದಲಾಯಿಸ್ಬೋದು ಅಲ್ವಾ ಎಲ್ಲ. ಟಿಪ್ಪು ಸುಲ್ತಾನ್ ಇದ್ದಿದ್ದೇ ಒಂದು 17 ವರ್ಷ ಅವನ ಆಳ್ವಿಕೆ. ಅದರಲ್ಲಿ 1782 ಇಂದ 1790 ಸಾಕು. ಸೊ ಎಷ್ಟೆಲ್ಲ ನಮಗೆ ಹೊಟ್ಟೋಗ್ಬೋದಿತ್ತು ನಮ್ಮ ಕೈಯಿಂದ, ಅದಾದರೂ ಇಷ್ಟೊಂದು ಇದೆ. ನಮ್ಮ ಭಾಷೆ ಜೀವಂತವಾಗಿದೆ, ನಮ್ಮ ದೇವಸ್ಥಾನಗಳೆಲ್ಲ ಕಡೆ ಇದೆ. ಅದನ್ನು ಹೇಗೆ ಅವರು ಪ್ರತಿರಕ್ಷೆ ಮಾಡಿರ್ಬೋದು. ಸೊ ಒಂದು ಇಂಟ್ರೆಸ್ಟಿಂಗ್ ಪೀಸ್ ಏನಂದರೆ ಅವನು ತುಂಬ ಹಿ ವಾಸ್ ವೆರಿ ಸೂಪರ್ಸ್ಟಿಷಿಯಸ್. ಪ್ರತಿದಿನ ಒಂದು ಎಲ್ಲೋ ಒಂದು ಆಕ್ರಮಣ ಏನೋ ಒಂದು ಆಗುತ್ತೆ, ಜಗಳ ಅದು ಇದು. ಸೊ ಅದಕ್ಕೆ ಅವನು ಈ ಹಿಂದೂಗಳ ಮೇಲೆ ಅವನಿಗಷ್ಟು ಅಸಡ್ಡೆ ಇದ್ರೂ ಈ ಜ್ಯೋತಿಷ್ ಶಾಸ್ತ್ರ ಆಗಲಿ ಅದನ್ನೆಲ್ಲ ತುಂಬ ನಂಬೋನಂತೆ. ಆ್ಯಂಡ್ ನಮ್ಮ ಬ್ರಾಹ್ಮಣರು ಜ್ಯೋತಿಷರು ಅದು ಇದು ಎಲ್ಲ ಏನೋ ಹೇಳಿ ಅವನ ಕೈಲಿ ಪೂಜೆ ಗೀಜೆ ಮಾಡಿಸ್ಬಿಟ್ಟು ನೀನು ಚೆನ್ನಾಗಿರ್ತೀಯಪ್ಪ ಅಂತ ಹೇಳೋದು. ಸೊ ಅವರು ಅವನಿಗೆ ಏನೊಂದು ಹೇಳಿದ್ದಂದರೆ, ನಿನ್ನ ಒಂದು ಶಾಸನ ಶಾಶ್ವತವಾಗಿ ಇರುತ್ತೆ, ನೀನು 3 ಥರದ ಕಲ್ಲುಗಳನ್ನ ನೀನು ಕೈ ಹಾಕಬಾರ್ದು ಅಂತ. ಒಂದೇನೆಂದರೆ ಎದ್ದ ಕಲ್ಲು, ಬಿದ್ದ ಕಲ್ಲು ಮತ್ತು ಗುಂಡು ಕಲ್ಲು. ಸೊ ಎದ್ದ ಕಲ್ಲು ಅಂದರೆ ನಿಂತಿರೋ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ, ಬಿದ್ದ ಕಲ್ಲು ರಂಗನಾಥ ಸ್ವಾಮಿ, ಮತ್ತೆ ಗುಂಡು ಕಲ್ಲು ನಂಜನಗೂಡು ಶ್ರೀಕಂಠೇಶ್ವರ. ಸೊ ಇದನ್ನೆಲ್ಲ ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ನಮ್ಮ ದೇವರುಗಳು ಎದ್ದಿರ್ತಾರೆ, ನಿಂತಿರ್ತಾರೆ, ಎಲ್ಲ ಕೂತಿರ್ತಾರೆ. ಸೊ ಇದನ್ನು ಯಾವುದು ಮುಟ್ಟಬಾರ್ದು ಅಂತ ಹೇಳಿದಾಗ ಈ ದೇವಸ್ಥಾನಗಳನ್ನ ಅವ್ನು ಕೆಡಲಿಲ್ಲ.